ಆರೋಪಿಸ್ತಾ ಇದ್ದಾರೆ ಪದೇ ಪದೇ. ಕರ್ನಾಟಕಕ್ಕೆ ಈ ರೀತಿ ನಿರ್ಲಕ್ಷ್ಯ ಧೋರಣೆ ಹೇಗೆ? ಸಾರಿ, ನೀವು ಇಷ್ಟೊಂದು ಚರ್ಚೆ ಮಾಡೋ ಅವಶ್ಯಕತೆನೇ ಇಲ್ಲ. ನಮ್ಮ ರಾಜ್ಯ ನೂರಾರು ವರ್ಷದ ನಂತರ ಅತ್ಯಂತ ಕೆಟ್ಟ ಬರಗಾಲವನ್ನು ಕಳೆದ ಬಾರಿ ಎದುರಿಸಿದಾಗಲೇ ಅವ್ರು ದುಡ್ಡು ಕೊಡಲಿಲ್ಲ. ನಾವು ಇದರಲ್ಲಿ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರ? ಅವರಿಗೆ ಏನಾರು ಹೇಳಿದ್ರೆ ನಾನು ಕುಮಾರಸ್ವಾಮಿ ಥರ ಮಾತಾಡಬೇಕಾಯ್ತದೆ. ಮೋದಿ ಹತ್ರ ಹೋಗೋ ಸಾಧ್ಯನಾ ಅನ್ನೋದನ್ನ ಫಸ್ಟ್ ಅವರು ಯೋಚನೆ ಮಾಡಿ. ಕರ್ನಾಟಕದ ಪರವಾಗಿ 19 ಜನ ಲೋಕಸಭಾ ಸದಸ್ಯರು ಹೋಗಿ ನಿಂತ್ಕೊಂಡು ಒಂದು ದಿವಸ ಮಾತಾಡಿ ಸಾಕು. ಮಾಡ್ತಾರೆ, ಯಾರ ಜೊತೆಗೆ ಮಾಡ್ತಾರೆ? ಅವಾಗ ಮಾತಾಡ್ಬೇಕಲ್ಲ. 6 ವರ್ಷ ಕೇಳ್ತಾರೆ, ನವೆಂಬರ್ಗೆ ಸಿಎಂ ಬದಲಾವಣೆ ಆಗ್ತಾರೆ. ಅಂದರೆ ಅವ್ರು ಯಾವತ್ತು AICC ಇನ್ಚಾರ್ಜ್ ತಗೊಂಡಿದ್ರೆ ಗೊತ್ತಿಲ್ಲ ನನಗೆ. ಫಸ್ಟು ಅವರ ಪಾರ್ಟಿನಲ್ಲಿ ಇರ್ತಕ್ಕಂಥ ನಮ್ಮ ಪಾರ್ಟಿನಲ್ಲಿ ಗೌರವವಾಗಿ ನಡ್ಕೊತಾವ್ರೆ. ಅಧಿಕಾರ ಅಟ್ಟೆ ನನಗೂ ಅವಕಾಶ ಬಂದು ಕೊಡಿ ಅಂತಾರೆ. ಅವ್ರ ಪಾರ್ಟಿಲಿ ತಡ್ತಾರೆ. ನಾನು ಶಿಕಾರಿಪುರಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತಾನೆ. ಇನ್ನೊಬ್ಬ ಮನೆ ಡಾಕ್ಟರ್ ಸುಧಾಕರ್ ಹೇಳೋರಲ್ಲ, ಬಟ್ ಅದು ಸರ್ ಮಾಡಕ್ಕೆ ಹೇಳಿ ಅಶೋಕ್ ಯಾರ ಪಾರ್ಟಿಲೂ ಯಾತಕ್ಕೆ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ಮುಖ್ಯಮಂತ್ರಿ ಮಾತಾಡ್ತಾರೆ, ಪಕ್ಷ ಇದೆ. ಅವರೇನು ಎಲ್ಲೂ ಕಾರಣನ ಎಕ್ಸ್ಪ್ರೆಸ್ ಮಾಡಿಲ್ಲ. ಸೊ ಅವರಿಗೆ ಇಲ್ಲಿವರೆಗಿದ್ರು ಮುಂದಕ್ಕೆ ಏನಾರ ಬೇರೆ ಥರ ಅವಕಾಶ ಕೊಡಲಿ ಅಂತ ಮಾಡಿದಾರ ಅಥವಾ ಏನು ಅಂತೇಳಿ ಮುಖ್ಯಮಂತ್ರಿಯವರು ಅವರು ಬಹಳ ಆತ್ಮೀಯರಿರೋದ್ರಿಂದ ಅವ್ರ ಜೊತೆ ಮಾತನಾಡ್ತಾರೆ. ಅದೇ ಅವರ ಆತ್ಮೀಯರಿರೋದ್ರಿಂದ ಅವ್ರ ಜೊತೆ ಮಾತನಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.